ಮಟನ್ ವಾಶ್ ಮಾಡಿ ಜಾಲರಿಲಿ ಇಟ್ಟು ಮಟನ್ ಸಾಂಬಾರಿಗೆ ಈರುಳ್ಳಿ 3 ಈರುಳ್ಳಿ, ಶುಂಠಿ ಸ್ವಲ್ಪ, ಚಕ್ಕೆ, ಲವಂಗ, ಏಲಕ್ಕಿ, ಬೆಳ್ಳುಳ್ಳಿ 2, ಕೊತ್ತಂಬರಿ ಸ್ವಲ್ಪ, 1 ಕಟ್ ಹಿಡಿಯಷ್ಟು. ಇದು ಮಟನ್ ಸಾಂಬಾರ್ಗೆ ಹಾಕುವ ಮಸಾಲೆ. ಮಟನ್ ಸಾಂಬಾರ್ಗೆ ಕಾಯಿ ಹಾಕೊಂಡು ರುಬ್ಕೋತಾ ಇದ್ದಾರೆ. ಜಾಸ್ತಿ ಸಾಂಬಾರಲ್ಲ, ಒಂದು ಫುಲ್ ತೆಂಗಿನಕಾಯಿ ಹಾಕೊಂಡು ರುಬ್ಕೋತಾ ಇದ್ದಾರೆ. ಮಟನ್ ಸಾಂಬಾರ್, ಮಂಡ್ಯ ಸ್ಟೈಲ್ ಮಟನ್ ಸಾಂಬಾರ್. ಸ್ವಲ್ಪ ಗಸಗಸೆ ಹಾಕೊಳ್ತಾರೆ ಇದಕ್ಕೆ. ಗಸಗಸೆ 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದಾರೆ. ಎಣ್ಣೆ ಹಾಕ್ಕೊಂಡಿದ್ದಾರೆ 200 ml. ಮಟನ್ ಉರಿಸ್ಕೊತಾ ಇದ್ದಾರೆ. ಮಂಡ್ಯ ಸ್ಟೈಲ್ ಮಟನ್ ಸಾಂಬಾರ್. ಟೆನ್ ಮಿನಿಟ್ಸ್ ಚೆನ್ನಾಗಿ ರೋಸ್ಟ್ ಆಗಬೇಕು. ನೀರಂಶ ಸ್ವಲ್ಪ ಬಿಡಬೇಕು ಇದರಲ್ಲಿ. 1/4 ಟೇಬಲ್ ಅಷ್ಟು ಅರಿಶಿನ ಹಾಕೋತಾ ಇದ್ದಾರೆ. 1 ಕೈ ಹಿಡಿಯಷ್ಟು ಉಪ್ಪು ಹಾಕ್ತಾ ಇದ್ದಾರೆ, ಕಲ್ಲುಪ್ಪು. ಅವಾಗಲೇ ಮಟನ್ ಹಾಕಿದ್ವಿ, ಚೆನ್ನಾಗಿ ಬೆಂದು ನೀರು ಬಿಟ್ಟಿದೆ. ಇವಾಗ ಮಸಾಲೆ ಹಾಕೋತಾರೆ. ಅರಿಶಿನ, ಈರುಳ್ಳಿ ಮಸಾಲೆ ಇದು ಚೆನ್ನಾಗಿ ಮಟನ್ಗೆ ಹಿಡಿಬೇಕು. ಮಟನ್ ಸಾಂಬಾರ್ಗೆ ಇದೇ ಮುಖ್ಯ. ಇದು ಒಂದು 10 ಮಿನಿಟ್ಸ್ ಚೆನ್ನಾಗಿ ಮಸಾಲೆ ಬೆಂದು ಹಸಿ ಹೋಗಬೇಕು. ಖಾರದ ಪುಡಿ ಹಾಕ್ತಾ ಇದ್ದಾರೆ. ಮಟನ್ ಸಾಂಬಾರ್ ಖಾರದ ಪುಡಿ 2 ದೊಡ್ಡ ಸ್ಪೂನಲ್ಲೂ, ಸ್ಪೂನ್ ತೋರಿಸೋಣ. ಈ ಸ್ಪೂನಲ್ಲಿ 4 ಸ್ಪೂನ್ ಹಾಕಿದ್ದಾರೆ. ಮನೇಲಿ ಮಾಡೋಂಥ ಮಟನ್ ಸಾಂಬಾರ್ ಪೌಡರ್, ಮಂಡ್ಯ ಸ್ಟೈಲ್. ಕಾಯಿ, ಟೊಮೊಟೊ ಮತ್ತು ಸ್ಪೈಸೀಸ್ ಎಲ್ಲ ರುಬ್ಕೊಂಡಿದ್ದಂಥ ರುಬ್ಬಿರೋ ಮಸಾಲೆನ ಸಾಂಬಾರ್ದು ಹಾಕ್ತಾ ಇದ್ದಾರೆ. ಮಂಡ್ಯ ಸ್ಟೈಲ್ ಮಟನ್ ಸಾಂಬಾರ್. ಈಗ ಇದು 20 ಮಿನಿಟ್ಸ್ ಚೆನ್ನಾಗಿ ಬೇಯಬೇಕು. ಯಾಕಂದರೆ ನಾವು ವಿಷಲ್ ಹಾಕ್ಸಿಲ್ಲ ಮಟನಲ್ಲಿ, ಅದಕ್ಕೋಸ್ಕರ ಕಮ್ಮಿ ಉರಿಲಿ ಚೆನ್ನಾಗಿ ಮಟನ್ನು ಮಸಾಲೆ ಎಲ್ಲ ಬೇಯುತ್ತೆ. ಮತ್ತು ಆಮೇಲೆ ನೀರು ಹಾಕ್ಕೊಳ್ತೀವಿ. ಉಪ್ಪು ಹಾಕಬೇಕು. ಬಿಗಿನಿಂಗಲ್ಲಿ 1 ಕೈ ಹಿಡಿಯಷ್ಟು ಹಾಕಿದೆ, ಮತ್ತು ನೀರು ಹಾಕ್ಕೊಂಡು ಮತ್ತೆ ಉಪ್ಪು ಹಾಕ್ಕೊಳ್ತೀವಿ. ಚೆನ್ನಾಗಿ ಬೆಂದಿದೆ. ಅಮ್ಮ ನೀರು ಹಾಕೋತಾ ಇದ್ದಾರೆ. ನಮಗೆ ಎಷ್ಟು ಬೇಕು ಮಟನ್ ಸಾಂಬಾರಿಗೆ ಅಷ್ಟು ನೀರು ಹಾಕೋತಾ ಇದ್ದೀವಿ, ಮಸಾಲೆ ತಕ್ಕಂಗೆ. ಇವಾಗ ಇನ್ನೊಂದು 20 ನಿಮಿಷ ಚೆನ್ನಾಗಿ ಬೇಯಬೇಕು. ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದಾರೆ. ಸ್ವಲ್ಪ ಕೊತ್ತಂಬರಿ, ಪುದೀನ ಹಾಕೋತಾ ಇದ್ದಾರೆ. ಪಾಲಕ್ಕು, ಮೆಂತ್ಯ ಎಲ್ಲ ಹಾಕೋಬೋದು. ನಾವು ಇರಲಿಲ್ಲ, ಬೇಕಂದರೆ ಪಾಲಕ್ಕು, ಪುದೀನ ಹಾಕೋಬೋದು. ತುಂಬ ಮೆಂತ್ಯ ಚೆನ್ನಾಗಿರುತ್ತೆ. ಆದರೆ ನಾವು ಹಾಕ್ಕೊಂಡಿಲ್ಲ, ಬೇರೆ ಥರದಲ್ಲಿ ಮಾಡ್ತಾಯಿದ್ದೀವಿ. ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಟನ್ ಸಾಂಬಾರು ಬೇಯ್ತಾ ಇದೆ ತುಂಬ. ಆವಾಗಲೇ ನೀರು, ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಕೊತ್ತ ಅಂತ ಬೇಯ್ತಾ ಇದೆ. ಇವಾಗ ಚೆನ್ನಾಗಿ ಬೇಯ್ತಾ ಇದೆ. ಇವಾಗ ಟೇಸ್ಟು, ಉಪ್ಪು ಎಲ್ಲ ನೋಡಿ, ಮಟನ್ ಬೆಂದಿದೆಯಾ ಅಂತಲೂ ನೋಡಿ ಕೊನೆಯಲ್ಲಿ ಇಳಿಸ್ತೀವಿ. ಅದನ್ನು ತೋರಿಸ್ತೀನಿ. ಆ ಥರ ಮಟನ್ ಸಾಂಬಾರು ಗಮ್ ಅಂತ ಇದೆ ಕಣ್ರಿ. ಮಟನ್ ಸಾಂಬಾರು, ವೈಟ್ ರೈಸು, ಮುದ್ದೆ ಹೊಡಿತಾ ಇದ್ರೆ ಮಂಡ್ಯ ಸ್ಟೈಲಲ್ಲಿ ಏನು ಹೇಳ್ತೀರಾ, ಸೂಪರಾಗಿರುತ್ತೆ. ನೀವು ಮಾಡ್ಕೊಳ್ಳಿ, ಮನೇಲಿ ತಿನ್ನಿ, ಸೂಪರಾಗಿರುತ್ತೆ. ನಿಮ್ಮ ಮನೇಲಿ ಯಾವ ಸ್ಟೈಲಲ್ಲಿ ಮಾಡ್ತೀರಾ ನೀವು, ಆ ಸ್ಟೈಲಲ್ಲಿ ಮಾಡಿ. ಇದು ಥರ ರೆಸಿಪಿ ನೋಡಿಕೊಂಡು ಮಾಡಿ ಒಂದಿನ. ಸೂಪರಾಗಿದೆ, ಸಖತ್ತಾಗಿದೆ ಸತ್ಯವಾಗಲೂ. ನೋಡಿ ಆ ಟೇಸ್ಟು. ಮಟನ್ ಸಾಂಬಾರು ರೆಡಿಯಾಗಿದೆ. ಮುದ್ದೆ ಮಾಡಿ ತಿಂತಾ ಇರೋದೆ.
ನೀವು ಅಷ್ಟೇ ತೋರಿಸ್ಕೊಟ್ಟಿರೋಂಗೆ ಮಾಡ್ಕೊಳ್ಳಿ, ಚೆನ್ನಾಗಾಗುತ್ತೆ. ಮಂಡ್ಯ ಸ್ಟೈಲ್ ಮಟನ್ ಸಾಂಬಾರು.